ನಾನು ಮೊನ್ನೆ ಒಂದು ವಿಷಯ ಗಮನಿಸಿದ್ದು, ನಮ್ಮ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ನಲ್ಲಿ ಅದೆಂಥದ್ದು ಅಮ್ಮ ತಾಯಿ 6,000 ಕೋಟಿ ಕೊಡು ತಾಯಿ ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಬೇಡ್ತಾ ಇದ್ದಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದರು. ನನಗೆ ನಿಜಕ್ಕೂ ನಮ್ಮ ರಾಜ್ಯದ ಗೌರವವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾನು ಬಡವರು ಹಸುವಿನಿಂದ ಮನೆಗಳ ಮುಂದೆ ರಾತ್ರಿ 9 ಗಂಟೆಗೆ ಮನೇಲಿ ಊಟ ಆಗಿ ಉಳಿದಿರ್ತಕ್ಕಂಥದ್ದನ್ನು ಪಡಿಲಿಕ್ಕೆ ಏನು ಒಂದು ಆ ಹಸುವಿನ ನೀಗಿಸ್ಕೊಳ್ಳಿಕ್ಕೆ ಹೋಗ್ತಕ್ಕಂಥ ಕೆಲವರು ವರ್ಗದ ಜನ ನಾವೇನಿಟ್ಟಿದ್ದೇವೆ. ಸ್ವಾತಂತ್ರ್ಯ ಬಂದು 77 ವರ್ಷಗಳು ಆದರೂ ಅಮ್ಮ ತಾಯಿ ಏನಾದರೂ ಕೊಡಿ ತಾಯಿ ಅಂತಕ್ಕಂಥದ್ದು ಕೇಳ್ತಾ ಇದ್ದೆ. ಆದರೆ ಇವತ್ತು ರಾಜ್ಯದ ವಿಧಾನ ಪರಿಷತ್ತಿನ ಕಲಾಪದಲ್ಲಿ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಮ್ಮ ತಾಯಿ ಅಂತೇಳಿ ದೈನಸಿ ಥರ ಬೇಡ್ತಕ್ಕಂಥ ಸಿಚುವೇಶನ್ ಯಾತಕ್ಕೆ ತಂದ್ಕೊಂಡಿದ್ದೀರಿ? ಈ ರಾಜ್ಯದ ಸರ್ಕಾರವನ್ನು ಏನೊಂದು ಭಿಕ್ಷುಕರ ರಾಜ್ಯ ಮಾಡಿ ಕೊಟ್ಟಿದ್ದೀರಾ? ಕೇಳಲಿಕ್ಕೆ ಬಯಸ್ತೀನಿ. ಇದಂಥದ್ದು ಬಿಲ್ ಬೇರೆ ಪಾಸ್ ಮಾಡ್ತೀರಿ, ನಾಚಿಕೆ ಆಗಬೇಕು ನಿಮಗೆ. ಇವತ್ತು ಕರ್ನಾಟಕ ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ. ಓನ್ ಟ್ಯಾಕ್ಸ್ ರೆವಿನ್ಯೂನಲ್ಲಿ ಕರ್ನಾಟಕ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೇವೆ. ಸ್ವಂತ ತೆರಿಗೆಯನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ರಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ. ಹಣದ ಕೊರತೆ ಇಲ್ಲ. ನಿಮ್ಮ ಲೂಟಿಯ ಒಂದು ದಾಹಕ್ಕೆ ರಾಜ್ಯದ ಖಜಾನೆ ಖಾಲಿ ಮಾಡ್ತಾ ಇದ್ದೀರಿ. ಗ್ಯಾರಂಟಿಯಿಂದ ಖಜಾನೆ ಖಾಲಿ ಆಗ್ತಾ ಇಲ್ಲ. ಗ್ಯಾರಂಟಿ ನೀವು ಕೊಡೋದ್ರಿಂದ ಖಜಾನೆ ಖಾಲಿ ಆಗಲ್ಲ. ಖಾಲಿ ಆಗ್ತಿರೋದು ನಿಮ್ಮ ಸ್ವೇಚ್ಛಾಚಾರ. ಕೇಂದ್ರ ಸರ್ಕಾರದ ಮುಂದೆ ಪದೇ ಪದೇ ಕೆದಕೊಂಡು ಹೊರಟಿದ್ದೀರಿ. ವಿಧಾನಸಭೆ ಕಲಾಪದಲ್ಲಿ ಅಮ್ಮ ತಾಯಿ ಕೊಡು ತಾಯಿ 6,000 ಕೋಟಿ ಅಂತ ಬೇಡ್ತಕ್ಕಂಥ ಇಂಥ ದೈನಸಿ ಪರಿಸ್ಥಿತಿ ದೂಡ್ಕೊಂಡಿದ್ದೀರಿ. ರಾಜ್ಯದ ಜನತೆಗೆ ಅವಮಾನ ಮಾಡ್ತಾ ಇದ್ದೀರಿ. ಇದು ಮುಖ್ಯಮಂತ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಾನು ಮೊನ್ನೆ ಒಂದು ವಿಷಯ ಗಮನಿಸಿದ್ದು, ನಮ್ಮ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ನಲ್ಲಿ ಅದೆಂಥದ್ದು ಅಮ್ಮ ತಾಯಿ 6,000 ಕೋಟಿ ಕೊಡು ತಾಯಿ ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಬೇಡ್ತಾ ಇದ್ದಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದರು. ನನಗೆ ನಿಜಕ್ಕೂ ನಮ್ಮ ರಾಜ್ಯದ ಗೌರವವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾನು ಬಡವರು ಹಸುವಿನಿಂದ ಮನೆಗಳ ಮುಂದೆ ರಾತ್ರಿ 9 ಗಂಟೆಗೆ ಮನೇಲಿ ಊಟ ಆಗಿ ಉಳಿದಿರ್ತಕ್ಕಂಥದ್ದನ್ನು ಪಡಿಲಿಕ್ಕೆ ಏನು ಒಂದು ಆ ಹಸುವಿನ ನೀಗಿಸ್ಕೊಳ್ಳಿಕ್ಕೆ ಹೋಗ್ತಕ್ಕಂಥ ಕೆಲವರು ವರ್ಗದ ಜನ ನಾವೇನಿಟ್ಟಿದ್ದೇವೆ. ಸ್ವಾತಂತ್ರ್ಯ ಬಂದು 77 ವರ್ಷಗಳು ಆದರೂ ಅಮ್ಮ ತಾಯಿ ಏನಾದರೂ ಕೊಡಿ ತಾಯಿ ಅಂತಕ್ಕಂಥದ್ದು ಕೇಳ್ತಾ ಇದ್ದೆ. ಆದರೆ ಇವತ್ತು ರಾಜ್ಯದ ವಿಧಾನ ಪರಿಷತ್ತಿನ ಕಲಾಪದಲ್ಲಿ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಮ್ಮ ತಾಯಿ ಅಂತೇಳಿ ದೈನಸಿ ಥರ ಬೇಡ್ತಕ್ಕಂಥ ಸಿಚುವೇಶನ್ ಯಾತಕ್ಕೆ ತಂದ್ಕೊಂಡಿದ್ದೀರಿ? ಈ ರಾಜ್ಯದ ಸರ್ಕಾರವನ್ನು ಏನೊಂದು ಭಿಕ್ಷುಕರ ರಾಜ್ಯ ಮಾಡಿ ಕೊಟ್ಟಿದ್ದೀರಾ? ಕೇಳಲಿಕ್ಕೆ ಬಯಸ್ತೀನಿ. ಇದಂಥದ್ದು ಬಿಲ್ ಬೇರೆ ಪಾಸ್ ಮಾಡ್ತೀರಿ, ನಾಚಿಕೆ ಆಗಬೇಕು ನಿಮಗೆ. ಇವತ್ತು ಕರ್ನಾಟಕ ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ. ಓನ್ ಟ್ಯಾಕ್ಸ್ ರೆವಿನ್ಯೂನಲ್ಲಿ ಕರ್ನಾಟಕ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೇವೆ. ಸ್ವಂತ ತೆರಿಗೆಯನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ರಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ. ಹಣದ ಕೊರತೆ ಇಲ್ಲ. ನಿಮ್ಮ ಲೂಟಿಯ ಒಂದು ದಾಹಕ್ಕೆ ರಾಜ್ಯದ ಖಜಾನೆ ಖಾಲಿ ಮಾಡ್ತಾ ಇದ್ದೀರಿ. ಗ್ಯಾರಂಟಿಯಿಂದ ಖಜಾನೆ ಖಾಲಿ ಆಗ್ತಾ ಇಲ್ಲ. ಗ್ಯಾರಂಟಿ ನೀವು ಕೊಡೋದ್ರಿಂದ ಖಜಾನೆ ಖಾಲಿ ಆಗಲ್ಲ. ಖಾಲಿ ಆಗ್ತಿರೋದು ನಿಮ್ಮ ಸ್ವೇಚ್ಛಾಚಾರ. ಕೇಂದ್ರ ಸರ್ಕಾರದ ಮುಂದೆ ಪದೇ ಪದೇ ಕೆದಕೊಂಡು ಹೊರಟಿದ್ದೀರಿ. ವಿಧಾನಸಭೆ ಕಲಾಪದಲ್ಲಿ ಅಮ್ಮ ತಾಯಿ ಕೊಡು ತಾಯಿ 6,000 ಕೋಟಿ ಅಂತ ಬೇಡ್ತಕ್ಕಂಥ ಇಂಥ ದೈನಸಿ ಪರಿಸ್ಥಿತಿ ದೂಡ್ಕೊಂಡಿದ್ದೀರಿ. ರಾಜ್ಯದ ಜನತೆಗೆ ಅವಮಾನ ಮಾಡ್ತಾ ಇದ್ದೀರಿ. ಇದು ಮುಖ್ಯಮಂತ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.